ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು GRS ಫ್ಯಾಂಟಸಿ ಪಾರ್ಕ್ ಹೋಗ್ತಾ ಇದ್ದೀವಿ. ಅದು ಬಸ್ಸಲ್ಲಿ ಮೈಸೂರಿಗೆ ಹೋಗಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಮಾತಾಡ್ರಿ. How can we sit? Tell me, Allah. We have reached to GRS Fantasy Park. ಅದನ್ನ ಹೇಳ್ರಿ. We are about to reach. GRS Fantasy Park. And then we will enjoy very much. Yesterday. Then there is snow today and we will throw it on her. We will throw it on her. And there's water game. ಕನ್ನಡ ಕನ್ನಡದಲ್ಲಿ ಹೇಳ್ರಿ ದಯವಿಟ್ಟು. ಸರಿ. ನಾವು ಚಿನ್ನಿ ಮೇಲೆ ಹಾಕಬೇಕು. ಓಕೆ. ಆಮೇಲೆ ಇದು ಡ್ರೈ ಗೇಮ್ಸ್ ಇದೆ. ಓಕೆ. ನಾವೆಲ್ಲನೂ ಆಡಬೇಕು. ಸ್ಟ್ರಾಬೆರಿ ಪಿಕ್ಕಿಂಗ್ ಎಲ್ಲ ಇಲ್ಲ GRS ಅಲ್ಲಿ. ಓಕೆ. ಫಸ್ಟ್ ಹೋಗಿ ಎಂಟ್ರಿ ಆಗೋಣ. ಎಂಟ್ರಿ ಆದ ನೋಡ್ಕೊಂಡು ಪ್ಲಾನ್ ಮಾಡೋಣ. ಫಸ್ಟ್ ಸ್ನೋ ಇಲ್ಲ ಸ್ನೋ ಟೈಮಿಂಗ್ಸು. ಇಲ್ಲಿ GRS ನಾವೀಗ GRS ಫ್ಯಾಂಟಸಿ ಪಾರ್ಕ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಯಾವ ಥರ ಇದೆ ಮತ್ತು ಅವರ ಚಾರ್ಜಸ್ನೆಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ. ನಾವೀಗ GRS ಫ್ಯಾಂಟಸಿ ಪಾರ್ಕ್ ರೀಚ್ ಆಗಿದ್ದೀವಿ. ಇದು ಎಂಟ್ರೆನ್ಸು. ಇನ್ನು ಚಾರ್ಜಸ್ ಬಗ್ಗೆ ಕೇಳಬೇಕಂದ್ರೆ ಅವರಲ್ಲಿ ತುಂಬ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಸೊ ನೀವು ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡೋದು ಬೆಟರ್ ಅಂದ್ಕೊಳ್ತೀನಿ. 4 ಓಕೆ ಬಾ. ವಾಟರ್ ಗೇಮ್ಸ್ ಆಡೋದಕ್ಕೆ ಡ್ರೆಸ್ ಏನಾದರೂ ತಂದಿಲ್ಲ ಅಂತಂದರೆ ನಿಮಗೆ ವಾಟರ್ ಗೇಮ್ಸ್ಗೆ ಬೇಕಾಗಿರೋದೆಲ್ಲ ನಿಮಗೆ ಸ್ಟಾಲಲ್ಲಿ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸೊ ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಆಗಿದೆ. ಟೀ ಶರ್ಟ್ ಶಾರ್ಟ್ಸ್ ಎಲ್ಲ ಜಸ್ಟ್ 250 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಬ್ಲ್ಯಾಕ್ ಅವೇ ಕೊಡ್ತೀನಿ. ಹಾಂ ನಂದದು ಐದು ಕೊಡು, ಲೆಕ್ಕ ಕೊಡ್ತೀನಿ ನಿಮಗೆ. ಅಲ್ಲಿ ಆಡೋಕ್ಕಾಗಲ್ಲ. ಹುಷಾರಾಗಿ ಇಟ್ಕೊಬೇಕು. ಎಲ್ಲೋಗ್ತಾ ಇದೀವಿ ಇವಾಗ? ಚಿನ್ನಿ ಬಿಟ್ರು. ಚಿನ್ನಿ ಎಲ್ಲೋಗ್ತಾ ಇದೀವಿ ನಾವು ಇವಾಗ? ಹಾಂ, ಸ್ನೋ ವರ್ಲ್ಡ್ಗೆ ಹೋಗ್ತಿದ್ದೀರಾ? ಓಕೆ, ತೋರಿಸಿ ಹೆಂಗೆ ಹೋಗೋದಂತ ರೂಟ್ ಅಂತ ತೋರಿಸಿ. ಹಾಂ, ಒಂದೇ ರೋಡಾ? ಓಕೆ. ಹಾಂ ಹಾಂ
ಸ್ನೋ ಪಾರ್ಕ್. ಸ್ನೋ ಪಾರ್ಕು ಎಂಟರ್ ಆಗೋಕ್ಕಿಂತ ಮುಂಚೆ ರೈಟ್ ಸೈಡಲ್ಲಿ ನಿಮಗೆ ಲಾಕರ್ಸ್ ಸಿಗುತ್ತೆ. ಸೊ ನಿಮ್ಮ ಥಿಂಗ್ಸ್ನೆಲ್ಲ ನೀವು ಅಲ್ಲಿ ಸ್ಟೋರ್ ಮಾಡ್ಬೋದು. ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಾವು ಫಸ್ಟು ಸ್ನೋ ವರ್ಲ್ಡ್ಗೆ ಬಂದ್ವಿ. ಇಲ್ಲಿ ತುಂಬ ಕ್ರೌಡ್ ಇತ್ತು, ಯಾಕಂದರೆ ಸ್ಕೂಲ್ ಮಕ್ಕಳು ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇನ್ನು ನಿಮಗೆ ಇಲ್ಲಿ ಜಾಕೆಟ್ಸ್, ಬೂಟ್ಸ್ ಎಲ್ಲ ಅವರೇ ಕೊಡ್ತಾರೆ. ನೀವು ಸಾಕ್ಸ್ ಮಾತ್ರ ಕ್ಯಾರಿ ಮಾಡಬೇಕು. ಅಕಸ್ಮಾತ್ ಸಾಕ್ಸ್ ತಂದಿಲ್ಲ ಅಂದರೆ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಜಾಕೆಟ್ ಇದು ಹಾಕೋಗು. ಜಾಕೆಟ್ಸ್ ಮತ್ತು ಬೂಟ್ಸ್ಗೆಲ್ಲ ನೀವೇನು ಪೇ ಮಾಡೋಷ್ಟಿರಲ್ಲ. ಸೊ ಇದೆಲ್ಲ ನಿಮಗೆ ಫ್ರೀ ಆಗಿಯೇ ಸಿಗುತ್ತೆ. ಸಾಕ್ಸ್ ಮಾತ್ರ ಆ್ಯಕ್ಚುಲಿ ನಾವು ಮನೆಯಿಂದನೇ ತಂದಿದ್ವಿ, ಯಾಕಂದರೆ ನಮ್ಮ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಗೊತ್ತಿದ್ದರಿಂದ. ಸೊ ನೀವು ಬೆಟರ್ ನೀವು ಕ್ಯಾರಿ ಮಾಡ್ಬೋದು. ಇಲ್ಲ ಅಕಸ್ಮಾತ್ ನೀವು ಮರ್ತೋಗ್ಬಿಟ್ಟು ಬಂದರೆ ಇಲ್ಲೇ ನೀವು ಸಾಕ್ಸ್ ಕೂಡ ಇಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು ಪೇ ಮಾಡಿ. ಇಲ್ಲಿ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ನನಗೆ ಏನು ಇಷ್ಟ ಆಯಿತು ಅಂತಂದರೆ, ಚಿಕ್ಕ ಮಕ್ಕಳಿಗೆ ಬಿಲೋ 5 ಇಯರ್ಸು ಮತ್ತು 6 ಇಯರ್ಸ್ ಅವರಿಗೆ ಈ ಥರ ಶೂಸ್ಗೆ ಕಂಪ್ಲೀಟ್ ಟೈ ಮಾಡಿ ಕೊಡ್ತಾರೆ. ಏನಕ್ಕಂದರೆ ಸ್ನೋ ಒಳಗಡೆ ಹೋಗಬಾರ್ದು ಅಂತ. ಸ್ನೋ ಒಳಗಡೆ ಹೋಗ್ತಿದ್ರೆ ಆಡೋವಾಗ ತುಂಬ ಅವರು ಹೊತ್ತು ಇರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಟೈ ಮಾಡ್ತಾರೆ. ಬಿಡ್ರು ಚಿನ್ನಿ ಹೇಳೋ, ಇವಾಗ ಹೇಳೋ. ಓಕೆ, ಇನ್ನು ನಾನು ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿದ್ದೀನಿ. ನೀವು ಪಾರ್ಕ್ದು ರೂಲ್ಸ್ ಎಲ್ಲ ನೋಡ್ಕೊಳ್ಬೋದು. ಈಗ ನಾವು ಎಂಟರ್ ಆಗ್ತಾಯಿದ್ದೀವಿ ಬನ್ನಿ. ಎಂಟರ್ ಆಗ್ತಿದ್ದಂಗೆ ತುಂಬ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿದೆ ಎಂಟ್ರೆನ್ಸು. ಮತ್ತು ಇಲ್ಲಿ ಸ್ಮಾಲ್ ಗೇಮ್ಸ್ ಕೂಡ ಇದೆ, ಆ್ಯಕ್ಟಿವಿಟೀಸ್. Every night I wait. Paradise seems so far away. Still try to buy myself some time to get me to that place. All I want is you. Staying up till we want to. Tell you what I bet that we could see it new. I wanna let you do, nothing to do. Let's throw all our worries away. I know that it takes. ಸಮ್ಮರ್ ಹಾಲಿಡೇಸ್ ಹೇಗಿದ್ರು ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳನ್ನ ನೀವು ಒನ್ ಡೇ ಟ್ರಿಪ್ ಎಲ್ಲಾದರೂ ಕರ್ಕೊಂಡು ಹೋಗಬೇಕು, ಅವರು ತುಂಬ ಎಕ್ಸೈಟ್ಮೆಂಟಿಂದ ಫನ್ನಾಗಿ ಎಂಜಾಯ್ ಮಾಡ್ತಾರಂದರೆ ಡೆಫಿನೆಟಾಗಿ GRSಗೆ ಒಂದ್ಸತಿ ಕರ್ಕೊಂಬನ್ನಿ. ಯಾಕಂದರೆ ಇಲ್ಲಿ ಸ್ನೋ ಪಾರ್ಕ್ ಇದೆ. ಸ್ನೋ ಪಾರ್ಕ್ ಅಷ್ಟೇ ಅಲ್ಲದೆ ನಿಮಗೆ ವಾಟರ್ ಪಾರ್ಕ್ ಇದೆ ಮತ್ತು ಡ್ರೈ ಪಾರ್ಕ್ ಇದೆ. ಸೊ ಎಲ್ಲನೂ ಮಕ್ಕಳು ಎಂಜಾಯ್ ಮಾಡ್ತಾರೆ. ಸ್ನೋ ಪಾರ್ಕ್ ಮುಗಿಸ್ಕೊಂಡು ನಾವೀಗ ಅಪ್ಸೈಡ್ ಡೌನಿಗೆ ಬರ್ತಾಯಿದ್ದೀವಿ. ಇದು ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕಂಪ್ಲೀಟ್ ಎಲ್ಲ ನಾವು ನೋಡೋದೆಲ್ಲ ಅಪ್ಸೈಡ್ ಡೌನಲ್ಲೇ ಇರುತ್ತೆ. ಫೋಟೋಸ್ ನೀವು ಆಲ್ರೆಡಿ ಈಗ ನೋಡಿರ್ತೀರ ಅಪ್ಸೈಡ್ ಡೌನಲ್ಲಿ ಯಾವ ಥರ ಇದೆ ಫೋಟೋಸ್ ಅಂತ. ಆ್ಯಕ್ಚುಲಿ ಇವರ ಟೀಮೇ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇವರು ನಮಗೆ ಪ್ರತಿಯೊಂದು ಯಾವ ಥರ ಪೋಸ್ ಮಾಡಬೇಕು ಮತ್ತು ಯಾವ ಥರ ನಿಂತ್ಕೊಳ್ಬೇಕು ಅನ್ನೋದನ್ನು ಅವರೇ ನಮಗೆ ಹೇಳ್ಕೊಡ್ತಾರೆ. ನೀವೀಗ ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಕಂಪ್ಲೀಟ್ ಎಲ್ಲ ಅಪ್ಸೈಡ್ ಡೌನ್ ಇರುತ್ತೆ. ಸೊ ಅವ್ರ ಟೀಮೇ ನಮಗೆ ಸಜೆಷನ್ ಕೊಡ್ತಾರೆ ಯಾವ ಥರ ನಿಂತ್ಕೊಳ್ಬೇಕು, ಯಾವ ಥರ ಪೋಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪ್ಲಸ್ ಅವರೇ ಫೋಟೋಸ್ನು ಕ್ಲಿಕ್ ಮಾಡಿ ಎಲ್ಲ ಎಡಿಟಿಂಗ್ ಕೂಡ ಅವರೇ ಮಾಡಿ ಕೊಡ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ನ್ಯೂ ಕಾನ್ಸೆಪ್ಟ್. ಮತ್ತು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ನೀವು ಕೂಡ ಎಂಜಾಯ್ ಮಾಡ್ಬೋದು. ಅದು ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದು ಸ್ಮಾಲ್ ಕ್ಯಾಫೆಟೇರಿಯಾ ಇದೆ. ಬಂದೆ ನಾವು ಮೂವ್ ಆಗಲ್ಲಮ್ಮ, ನಾವು ಮೂವ್ ಆಗಲ್ಲ ಅಷ್ಟೇ. ಇಲ್ಯೂಷನ್ ಅಷ್ಟೇ ಇದು. ಹೋಗೋಣ ಬರೇ. ಏನು ಉಲ್ಟಾ ಆಗಲ್ಲ, ಹೋಗ್ಬೇಕು ಅನ್ಸುತ್ತೆ ಮುಂದೆ. ಅದು ಎಕ್ಸಿಟ್ ಅದು ಅಪ್ಪು.
ಹೊಟ್ಟೆ ಅಂತ ಹಿಡ್ಕೊಂತು. ಏನಾಯ್ತು ಇಲ್ಲ ಅಷ್ಟೇ ಬಾಮ್ಮ. ಏನಾಯ್ತು? ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ವಿ. ನಿಮಗೆ ಸ್ನೋ ಪಾರ್ಕ್ ಹತ್ರನೇ ನಿಮಗೆ ಇಲ್ಲಿ ಕೆಫೆಟೇರಿಯಾ ಇದೆ. ಸೊ ನಾವಿಲ್ಲಿ ಕಾಫಿ ಬರ್ಗರ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟು ತುಂಬ ಚೆನ್ನಾಗಿತ್ತು. ತೂಕ ಇಲ್ವೇನೋ ಬ್ಯಾಗು? ತೂಕ ಇದೆಯಾ? ಸ್ವಲ್ಪ ಹೆವಿ ಇದೆಯಾ? ಅದು ಮುಗಿಸ್ಕೊಂಡು ನಾವೀಗ GRS ಒಳಗಡೆ ಹೋಗ್ತಾ ಇದ್ದೀವಿ ವಾಟರ್ ಮತ್ತು ಡ್ರೈ ಗೇಮ್ಸ್ ಆಡೋದಕ್ಕೆ. ಇಲ್ಲಿ ತುಂಬ ವಾಟರ್ ಮತ್ತು ಡ್ರೈ ಗೇಮ್ಸ್ ಜೊತೆ ನಿಮಗೆ ಮಿರರ್ ವೇವ್ಸ್, ಕಾರ್ ಡ್ಯಾಶಿಂಗ್ ಮತ್ತು ಸ್ಕೇರಿ ಹೌಸ್ ಈ ಥರ ತುಂಬ ಆಪ್ಷನ್ಸ್ ಇದೆ. ಒಂದು ಸತಿ ನೀವು ಎಂಟರ್ ಆದಮೇಲೆ ಮತ್ತು ನೀವು ಎಕ್ಸಿಟ್ ಆದರೆ ಮತ್ತೆ ಒಳಗಡೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಎಷ್ಟು ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋಕ್ಕಾಗುತ್ತೋ. ನಾವಿಲ್ಲಿ ಮಧ್ಯಾಹ್ನ ಆಲ್ಮೋಸ್ಟ್ 12:30ಗೆ ನಾವಿಲ್ಲಿ ರೀಚ್ ಆಗಿದ್ದೀವಿ ಈಗ. ಸೊ ಇಲ್ಲಿ ನಾವು 6:30ವರೆಗೂ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಯಾವ ಗೇಮ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದ್ರ ಒಳಗಡೆ ಲಾಕರ್ಸ್ ಎಲ್ಲ ಪೇ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಸೊ ನಾವಿಲ್ಲಿ ಫಸ್ಟು ಪ್ಲ್ಯಾನ್ ಮಾಡಿದ್ದೇನಪ್ಪ ಅಂತಂದರೆ ವಾಟರ್ ಗೇಮ್ಸ್ ಆಡ್ಬಿಡೋಣ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ವಾಟರ್ ಗೇಮ್ಸ್ ಕವರ್ ಮಾಡಿಬಿಟ್ಟು ಆಮೇಲೆ ಡ್ರೈ ಗೇಮ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಬ್ಯಾಗೆಲ್ಲ ಲಾಕರ್ಸಲ್ಲಿ ಇಟ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ವಾಟರ್ ಗೇಮ್ಸ್ಗೆ ಬಂದಿದ್ದೀವಿ. ಈಗ ವಾಟರ್ ಗೇಮ್ಸ್ನ ತೋರಿಸ್ತೀನಿ ಬನ್ನಿ. ವಾಟರ್ ಗೇಮ್ಸ್ ಆಡೋದಕ್ಕೆ ಡ್ರೆಸ್ ಕೋಡ್ ಇದೆ. ಸೊ ಡ್ರೆಸ್ ಕೋಡ್ ಫಾಲೋ ಮಾಡಲೇಬೇಕು. ಇದನ್ನು ಅವ್ರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಇನ್ ಕೇಸ್ ನೀವು ಡ್ರೆಸ್ ತಂದಿಲ್ಲ ಅಂದರೆ ಎಂಟ್ರೆನ್ಸಲ್ಲೇ ನೀವು ಕೌಂಟರಲ್ಲಿ ಡ್ರೆಸ್ ಪರ್ಚೇಸ್ ಮಾಡ್ಬೋದು ಅಫೋರ್ಡಬಲ್ ಪ್ರೈಸಲ್ಲಿ. ಮಿಸ್ ಫ್ರಾಗ್ ಏನಾಗಿದೆ ನೀವು? ಅಪ್ಪು ನೀನೇನು ಸ್ವಿಮ್ ಮಾಡ್ತಾ ಇದೆಯಾ? ಅಪ್ಪು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾ ಇದೆಯಾ? ನೀನು ಇದ್ರ ಮೇಲೆ ಮಾಡ್ಬೋದು ಚಿನ್ನಿ. ಅದು ಫ್ರಾಗು, ಇದು ನ್ಯೂ ವೇ ಆಫ್ ಸ್ವಿಮ್ಮಿಂಗ್ ಅಲ್ಲಮ್ಮ? ಅಲ್ಲ ಮಗು ಹಿಡ್ಕೊಳ್ಳೋಲ್ಲ ಚಿನ್ನಿ, ನೀನು ಸೆಂಟ್ರಿಗೆ ಪಕ್ಕದ ಏನು ಗೊತ್ತಾಗಲ್ಲ. ಇವಾಗ ತಿರ್ಗಾ ಬೀಳುತ್ತೆ ಮೇಲೆ ನೀರು. ಗೆಟ್ ರೆಡಿ ನೀವೇನಾದರೂ GRSಗೆ ಬಂದಾಗ ಈ ಜಾಗನ ಮಾತ್ರ ಮಿಸ್ ಮಾಡಲೇಬೇಡಿ. ಯಾಕಂದರೆ ಸಿಕ್ಕಾಪಟ್ಟೆ ನಾವು ತುಂಬ ಎಂಜಾಯ್ ಮಾಡಿದ್ದು ಈ ವಾಟರ್ ಫಾಲ್ಸ್ ರೀತಿ ಬರ್ತಿರುತ್ತೆ. ಸಿಕ್ಕಾಪಟ್ಟೆ ಫೋರ್ಸ್ ಇರುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಬೋದು.
ಸೊ ನೀವೇನಾದರೂ ಬಂದಾಗ ಈ ಜಾಗಕ್ಕೆ ಮಾತ್ರ ವಿಸಿಟ್ ಮಾಡೋದನ್ನು ಮರಿಬೇಡಿ. ವಾಟರ್ ಗೇಮ್ಸ್ ಆಡಿ ಮಧ್ಯಾಹ್ನ ಆಗಿತ್ತು. ಸೊ ಟಯರ್ಡ್ ಆಗ್ತಿದೆ, ಲಂಚ್ ಮುಗಿಸ್ಕೊಂಡು ಆಮೇಲೆ ಡ್ರೈ ಗೇಮ್ಸ್ ಕವರ್ ಮಾಡೋಣ ಅಂದ್ಕೊಂಡ್ವಿ. ನಾವು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಲಾಕರ್ಸ್ ಹತ್ರನೇ ಆ್ಯಕ್ಚುಲಿ ಫುಡ್ ಕೋರ್ಟ್ ಇತ್ತು. ಸೊ ಇಲ್ಲಿ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ. ಮೆನು ಅಲ್ಲಿ ತುಂಬ ರೈಸ್ ಐಟಮ್ಸ್ ಎಲ್ಲ ಇತ್ತು, ಬಟ್ ಇವರು ರೈಸ್ ಐಟಮ್ ಎಲ್ಲ ಸ್ಟಾಪ್ ಆಗಿದೆ. ನಿಮಗೆ ರೈಸ್ ಐಟಮ್, ಬಿರಿಯಾನಿ ಐಟಮ್ಸ್ ಎಲ್ಲ ಬೇಕಂದರೆ ನೀವು ಮತ್ತೆ ವಾಟರ್ ಗೇಮ್ಸ್ ಕಡೆ ಹೋಗ್ಬೇಕಂತಂದರು. ಸೊ ಟಯರ್ಡ್ ಆಗಿತ್ತು, ಸೊ ಇಲ್ಲೇ ಏನಾದರೂ ತಿನ್ನೋಣ ಅಂದ್ಕೊಂಡು ನಾವು ಪಿಜ್ಜಾ ಮತ್ತು ರೋಲ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಸೊ ಪಿಜ್ಜಾ ಜೊತೆ ನಾವು ಫ್ರೆಂಚ್ ಫ್ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ. ರೋಲ್, ಫ್ರೆಂಚ್ ಫ್ರೈಸ್ ಮತ್ತು ನಾವು ಮ್ಯಾಗಿ ನೂಡಲ್ಸ್, ಚೀಸಿ ಮ್ಯಾಗಿ ನೂಡಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಪ್ರೈಸ್ ವೈಸ್ ಓಕೆ. ಸೊ ಫುಡ್ ಮಾತ್ರ ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು. ಈಗ ಡ್ರ್ಯಾಗನ್ಸ್ ಡೆನ್ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಬಿಗಿನಿಂಗಲ್ಲಿ ಏನೂ ಇಲ್ಲ, ಜಸ್ಟ್ ಈ ಮಾತ್ರಕ್ಕೆ ನಾವೇನಕ್ಕಪ್ಪ ಡ್ರ್ಯಾಗನ್ ಡೆನ್ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಸಡನ್ನಾಗಿ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಸ್ಕೇರಿ ಹೌಸ್ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಮನುಷ್ಯರು ಕೂಡ ಮಾಸ್ಕ್ ಹಾಕ್ಕೊಂಡು ಅಲ್ಲಲ್ಲಿ ಬಂದುಬಿಟ್ಟು ಸಡನ್ನಾಗಿ ಎಂಟರ್ ಆಗ್ತಾರೆ. ಸ್ವಲ್ಪ ಸ್ಕೇರಿ ಇದೆ. ಸೊ ಮಕ್ಕಳೇನಾದರೂ ಕರ್ಕೊಂಡು ಹೋಗ್ತಿದ್ರೆ, ಭಯ ಪಡೋರಿದ್ರೆ ನೋಡಿಕೊಂಡು ಹೋಗಿದ್ರು ಒಳಗಡೆ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಡ್ಯಾಶಿಂಗ್ ಕಾರ್ಗೆ.
ಬಾಮೆ. ಇದು ಕೂಡ ಸಮಥಿಂಗ್ ಸ್ಕೇರಿ. ಮಕ್ಕಳನ್ನ ಜೊತೆ ಹೋಗೋದಕ್ಕೆ ನಮಗೆ ಟಾರ್ಚಿಂದ ಅಲೋ ಮಾಡಿದ್ರು, ಬಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ಬಂದಿದ್ದು ಮಿರರ್ ಮೇಜ್ಗೆ. ಇಲ್ಲಿಲ್ಲ. ನಡಿ ನಡಿ. ಶೂಸ್ ಹಾಕಿದ್ದೀರ ಹೋಗ್ರಿ. ಆಲ್ರೆಡಿ ಶೇಕ್ ಆಗ್ತದೆ. ಕ್ರಾಸ್ ಆಗೋ ಥರ ಫೀಲ್ ಆಗುತ್ತೆ. ಒಂದು ನಿಮಿಷ, ಒಂದು ಜಸ್ಟ್ ಇದು ತೊಗೊಂಡ್ಬಿಡ್ತೇನೆ. ಅಲ್ಲ ಅಲ್ಲೋ ಇದು ಹೊಡಿತಾರದು. GRS ಕಂಪ್ಲೀಟಾಗಿ ಒನ್ ಡೇ ಅಲ್ಲಿ ಕವರ್ ಮಾಡೋದಕ್ಕಾಗಲ್ಲ. ಅದು ಮಕ್ಕಳ ಜೊತೆ ಹೋದರೆ ಮಕ್ಕಳ ಗೇಮ್ಸು ಮತ್ತು ನಾವು ಡ್ರೈ ಗೇಮ್, ವಾಟರ್ ಗೇಮ್ಸ್ ಎಲ್ಲ ಆಡೋದಕ್ಕೆ ಒನ್ ಡೇ ಕಂಪ್ಲೀಟಲ್ಲಿ ಆಗಲ್ಲ. ತುಂಬ ವಾಟರ್ ರೈಡ್ಸ್ ಅಂತೂ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ಆಲ್ಮೋಸ್ಟ್ 5:30 ಆಗಿರೋದ್ರಿಂದ ನಾವು ಫುಡ್ ಏನಾದರೂ ತಿನ್ಕೊಂಡು ಹೋಗೋಣ. ಯಾಕಂದರೆ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚಿಗೆ ನಾವು ಸ್ನ್ಯಾಕ್ಸ್ ಟೈಪ್ ಲೈಟಾಗಿ ತಿಂದಿದ್ದು. ಸೊ ಇಲ್ಲಿ ವಾಟರ್ ಗೇಮ್ಸ್ ಹತ್ರ ಒಳ್ಳೆ ಬಿರಿಯಾನಿ ಇದೆ, ಕಾನ್ಸ್ ಬಿರಿಯಾನಿ ಇದೆ ಅಂತ ಹೇಳಿದ್ರು. ಸೊ ಅದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಬಿಫೋರ್ 6 o'clock ಹೋದರೆ, ಯಾಕಂದರೆ 6 o'clock ಬಂದುಬಿಟ್ಟು ವೀಕ್ ಡೇಸಲ್ಲಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಕೌಂಟರ್ ಎಲ್ಲ 6 o'clockಗೆ ಕ್ಲೋಸ್ ಮಾಡಿಬಿಡ್ತಾರೆ. ಫುಡ್ ತಿನ್ಕೊಂಡು ಆಮೇಲೆ ಲಾಕರ್ಸಲ್ಲಿ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಕಾನ್ಸ್ ರೆಸ್ಟೋರೆಂಟ್ಗೆ ಬಂದ್ವಿ. ಬಿರಿಯಾನಿ ಮಾತ್ರ ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿತ್ತು. ನಾನು ತುಂಬ ಕಡೆ ಚಿಕನ್ ಬಿರಿಯಾನಿ ತಿಂದಿದ್ದೀನಿ, ಬಟ್ ಇಲ್ಲಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಏನಾದರೂ ನೀವು ಒಂದು ಸತಿ ತಿಂದರೆ ಡೆಫಿನೆಟ್ ಆಗಿ ನೀವು GRSಗೆ ಬಿರಿಯಾನಿಗೋಸ್ಕರ ಆದರೂ ಬರ್ತೀರಾ. ನಾವು ಇವರಲ್ಲಿ ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ವಿತ್ ಚಿಕನ್ ಕಬಾಬ್ ಕಾಂಬೋ ಮತ್ತು ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಲ್ಲಿ ಚಿಕನ್ ಕಾಂಬೋ ಆರ್ಡರ್ ಮಾಡಿದ್ವಿ. ಸೊ ಚಿಕನ್ ಬಿರಿಯಾನಿ ವಿತ್ ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ನೀವೇನಾದರೂ GRSಗೆ ಬಂದಾಗ ಈ ಕಾನ್ಸ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಒಂದು ಅಮೇಝಿಂಗ್ ಬಿರಿಯಾನಿನ ಮಿಸ್ ಮಾಡ್ಕೊಳ್ತೀರಾ ಬರಲಿಲ್ಲ ಅಂತಂದರೆ. ನಾವು ಟ್ರೈ ಮಾಡಿದ ಚಿಲ್ಲಿ ಚಿಕನ್ ಮತ್ತು ಚಿಕನ್ ಫ್ರೈಡ್ ರೈಸ್ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ನಾವೇ ಲಾಸ್ಟ್ ಕಸ್ಟಮರ್ ಆಗಿದ್ದು, ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮ್ಗೆ ನಾವು ಹೋಗಿದ್ದು. ಸೊ ಇದೆಲ್ಲ ಆರ್ಡರ್ ಮಾಡಿದ್ವಿ. ಫುಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಅಮೇಝಿಂಗ್ ಆಗಿತ್ತು. ನೀವೇನಾದರೂ ಬಂದರೆ ಇಲ್ಲಿ ಲಂಚ್ಗಂತೂ ಟ್ರೈ ಮಾಡಿ, ತುಂಬ ಸಖತ್ತಾಗಿತ್ತು. ಸೊ ಈಗ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಲಗೇಜ್ ಲಾಕರ್ಸಲ್ಲಿರೋದ್ರಿಂದ. ಸೊ ಈಗ ಲಾಕರ್ಸ್ ಲಗೇಜ್ ಎಲ್ಲ ತೊಗೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋಣ ಅಂತ ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಈವೆಂಟ್ ಕೂಡ ಕಂಡಕ್ಟ್ ಮಾಡಿದರು. DJ ಕೂಡ ಇತ್ತು. ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಆಡ್ತಿದ್ರು. ಫೋಟೋಸ್ ತಗೊಂತೀರಾ? ಓಡ ಓಡ ಓಡ. ಅಲ್ಲಡಲ್ಲೇ ಅವ್ರನ್ನ ಹುಡ್ಕೊಂಡು ಹೋಗ್ತಾರದು. ಮಳೆ ನಾವು ಫುಡ್ಡೆಲ್ಲ ತಿಂದ್ಬಿಟ್ಟು ಬರೋಸಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಸೊ ಇಲ್ಲಿ ಡ್ಯಾನ್ಸ್ DJ ಕೂಡ ಇತ್ತು. ಸ್ಕೂಲ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ನಮ್ಮ ಮಕ್ಕಳು ಕೂಡ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಕೂಡ ಆಡಿದ್ರು. ಹೇಳು.
ಚೆನ್ನಾಗಿರುತ್ತೆ. ವಾಟರ್ ಗೇಮ್ಸ್ ಐತೆ, ಆಮೇಲೆ ಡ್ರೈ ಗೇಮ್ಸ್ ಐತೆ, Okay. ಸ್ನೋ ಪಾರ್ಕ್ ಇದೆ. ಸ್ನೋ ಪಾರ್ಕ್ ಐತೆ. ಹಾ. ಇವೆಲ್ಲ ಇರುತ್ತೆ. ಓಕೆ. ಎಂಜಾಯ್ ಮಾಡಿ ಹಾ. ಒಂದು ಹಾ. ನೀವು ಅಲ್ಲೋಡಿ. JRS ಫ್ಯಾಂಟಸಿ ಪಾರ್ಕ್ ವಿಸಿಟ್ ಮಾಡಿ. ಹಾ. ಚಂದನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಬಾಯ್ 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 ಬಾಯ್. ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋದಕ್ಕೆ ಕ್ಯಾಬ್ ಬುಕ್ ಮಾಡ್ತಾಯಿದ್ವಿ. ಆದರೆ ಇಬ್ಬರು ಮಾತ್ರ ತೊಗೊಳ್ತಾ ಇದ್ರು. 3000 ರುಪೀಸ್ ಆನ್ಲೈನಲ್ಲಿ ತೋರಿಸ್ತಿತ್ತು, ಬಟ್ ಅವ್ರು ನಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಿದ್ದು 3.5-4,000 ಡಿಮ್ಯಾಂಡ್ ಮಾಡ್ತಿದ್ದು. ನಾವು ಏನಕ್ಕೆ ಅಷ್ಟೊಂದು ಕೊಡಬೇಕು, ನಿಮ್ಗೆ ಆಲ್ರೆಡಿ ಆನ್ಲೈನಲ್ಲಿ ತೋರಿಸ್ತಾ ಇದ್ದಲ್ಲ ಅಂತಂದರೆ ಅವರು ತುಂಬ ರೂಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಗೆ ಅದು ಇಷ್ಟ ಆಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಫೈನಲಿ ಆಟೋ ತೊಗೊಂಡು ಅಲ್ಲಿಂದ ನಾವು ಬಸ್ಸಲ್ಲಿ ಬಂದ್ವಿ. ಹೇಗಿದ್ರು ಬಸ್ಸಸ್ ಬಂದುಬಿಟ್ಟು ಫ್ರೀ ಬಸ್ಸಸ್ ಇದೆ. ಸೊ 3,500 ರುಪೀಸ್ ನಾವುಗೆ ಉಳಿಸ್ಕೊಟ್ಟಿದ್ದಕ್ಕೆ ಅವರಿಬ್ಬರಿಗೆ ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್. ಇದು ನಮ್ಮ GRS ಫ್ಯಾಂಟಸಿ ಪಾರ್ಕ್ನ ಜರ್ನಿ ಆಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.